ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇದೆ. ಎಲ್ಲ ರೀತಿ ಪರಿಹಾರಗಳು ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ಉಪವಾಸ ವ್ರತಗಳನ್ನ ಮಾಡಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಯಿಂದ ಹೊರಗಡೆನೇ ಬರೋಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಒಂದು ಸರಳವಾಗಿರುವಂಥ ಮಾರ್ಗವನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಬರ್ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಆಗ್ತಾ ಇರುವಂಥ ತೊಂದರೆಗಳಿಂದ, ಸಮಸ್ಯೆಗಳಿಂದ ನೀವು ಬೇಗನೆ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಇದು ಪ್ರಶ್ನೆ ಅಂತಂದರೆ ನನಗೆ ಬಂದಿರುವಂಥ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದರೆ ನೀವೇ ಸರಿಯಾಗಿರುವಂಥ ವ್ಯಕ್ತಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಅಂತ. ಎಲ್ಲೋ ಒಂದು ಕಡೆ ಈ ದೇವಾಲಯಗಳನ್ನ ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ನಮ್ಮ ಈ ಒಂದು ವರ್ಲ್ಡ್ನಲ್ಲಿ ಸಾಕಷ್ಟು ಜನ ಬಡವು ಬಗ್ರಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಅಷ್ಟು ರೀತಿಯಾಗಿರುವಂಥ ಬಡತನ ಅನ್ನುವಂಥದ್ದು ಇದ್ದೇ ಇದೆ. ಅಷ್ಟೊಂದು ಹಣ ಕೊಟ್ಟು ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ರಾಮ ಮಂದಿರಕ್ಕೆ ಎಷ್ಟೋ ಕೋಟಿ, ಎಷ್ಟೋ ಲಕ್ಷಗಳು ಖರ್ಚಾಗಿದೆ, ಕೋಟಿಗಳು ಖರ್ಚಾಗಿದೆ ಅಂತ ಹೇಳ್ಬೋದು. ಆ ರೀತಿ ಒಂದು ನಿರ್ಮಾಣ ಮಾಡೋ ಬದಲು ಈ ಬಡವರಿಗೆ ಸಹಾಯವನ್ನು ಮಾಡಬಹುದು, ಅಥವಾ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು. ಯಾಕೆ ಈ ರೀತಿ ಮಾಡೋದಿಲ್ಲ, ಇಲ್ಲಿ ಹಣವನ್ನು ಪೋಲ್ ಮಾಡ್ತಾರೆ ಅನ್ನೋದನ್ನ ಮಾತನಾಡ್ತಿದ್ದಾರೆ. ಇದು ಪ್ರಶ್ನೆ ನನಗೆ ಬಂತು. ಆ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವ್ರಿಗೆ ಇನ್ನೂ ಉತ್ತರವನ್ನು ಕೊಟ್ಟಿಲ್ಲ. ಏನು ಹೇಳಬೇಕು ಅಂತ ನನಗೆ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ. ಈ ಬಡವರಿಗೆ ಸಹಾಯ ಮಾಡೋ ಬದಲು ಇಲ್ಲಿ ಯಾಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಖರ್ಚು ಮಾಡ್ತಾರೆ, ಅಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬಡತನ ಅನ್ನೋಂಥದ್ದು ಹಾಗೆ ಇದೆ. ಬಡವರು ಆ್ಯಡ್ ಆನ್ ಆಗ್ತಾನೆ ಇದ್ದಾರೆ ದಿನಕ್ಕೆ ಅಂತ. ಏನು ಹೇಳ್ತೀರಾ ಗುರುಗಳೇ? ನೀವೇನು ಆನ್ಸರ್ ಮಾಡಿದ್ರಿ? ಅವರು ಏನೂ ಮಾಡಿಲ್ಲ ಗುರುಗಳೇ. ನೀವೇನಾದರೂ ಉತ್ತರ ಕೊಟ್ಟರೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಪ್ರಶ್ನೆಯಾಗೇ ಉಳಿದ್ಬಿಟ್ಟಿದೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆಯ ಪ್ರಶ್ನೆ, ನಿಜಾನೇ ಇದು. ಪಾಪ ಇನ್ನು ದೇವಸ್ಥಾನ ಕಟ್ಟು ಅಂತ ನಾವು ಇದನ್ನು ಹೇಳೋಣ, ಕಟ್ಟಬೇಡ್ರಪ್ಪ, ಸಾಧ್ಯ ಆದಷ್ಟು ಬಡವರಿಗೆ ಕೊಡಿ, ಬಡ ಮಕ್ಕಳಿಗೆ ಕೊಡಿ ಅಂಥ ಕೆಲಸವನ್ನು ಮಾಡೋಣ. ಈ ಕಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ಇನ್ನೆಂತ ಮಾಡೋದು? ಇಂಥ ಪ್ರಶ್ನೆಗಳು ಬಂದರೆ ಬಹುಶಃ ಹಾಗೆಯೇ. ನೀವು ಈ ಪ್ರಶ್ನೆ ಮಾಡಿದ್ರಲ್ಲ, ಅವ್ರು ಕೇಳಬೇಕಾಗಿತ್ತು. ನೀವು ಯಾರೋ ಒಬ್ಬ ಮಾಲ್ ಕಟ್ತಿರ್ತಾನಲ್ಲ, ಆ ಮಾಲ್ ಕಟ್ಟವನ್ನು ಎಷ್ಟು ಕೋಟಿ ಆಗುತ್ತೆ ಕಣಯ್ಯ, 1,000 ಕೋಟಿ ಆಗುತ್ತೆ ಅಂದರೆ, ಏನಕ್ಕಯ್ಯ ಮಾಲ್ ಕಟ್ತೀಯಾ ಬಡವ್ರಿಗೆ ಹಂಚಯ್ಯ ಅಂತ ಕೇಳಿ ಅವನಿಗೆ ಏನು ಹೇಳ್ತಾನೆ? ಅಥವಾ ಯಾವುದೋ 1,000 ಕೋಟಿ ಹಾಕಿ ಮೂವಿ ತೆಗಿತಿರ್ತಾನೆ, ಆ ಮೂವಿ ಮಾಡೋನಿಗೆ ಹೇಳಿ, ಯಾಕಯ್ಯ ದುಡ್ಡು ವೇಸ್ಟ್ ಮಾಡ್ತೀಯ, 1,000 ಕೋಟಿ ತೊಗೊಂಡೋಗಿ ಬಡವ್ರಿಗೆ ಹಂಚು ಅಂತ ಹೇಳಿ ನೋಡೋಣ. ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ದ? ಅವನ ಮಗಳ ಬರ್ತ್ಡೇ, ಅವನ ಮಗನ ಬರ್ಡೇನ ಎಷ್ಟು ಅದ್ದೂರಿಯಾಗಿ ಮಾಡ್ಕೊಳ್ತಾನೆ, ಅದನ್ನು ಮೊದಲು ನಿಲ್ಲಿಸಿ ಬಡವ್ರಿಗೆ ಹಂಚಕ್ಕೆ ಹೇಳಿ. ಅವನ ಮಗನ ಮದುವೆಗೆ ಆಗ್ತದೆ ದೊಡ್ಡ ಮಟ್ಟದ ಖರ್ಚನ್ನು ನಿಲ್ಲಿಸಿ ಬಡವ್ರಿಗೆ ಹಂಚಕ್ಕೆ ಹೇಳಿ. ಅಥವಾ ಇನ್ಯಾರೋ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿ ಐಷಾರಾಮವಾಗಿ ಮಾಡ್ತಿದ್ದಾನೆ, ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಿದ್ದಾನೆ ಅಂತಂದರೆ ಅವನು ಹೋಗಿ ಆ ಮದುವೆ ನಿಲ್ಲಿಸಿ ಬಡವ್ರಿಗೆ ಹಂಚಕ್ಕೆ ಹೇಳಿ. ಕಪಾಳಕ್ಕೆ ಕರಡಿ ಬಿಡ್ತಾನವ, ಹೋಗಾಚೆ ಅಂತ. ಇದು ದೇವಾಲಯ ಮೆಸೇಜ್ ಅಲ್ವಾ? ಯಾರು ಕಪಾಳಕ್ಕೆ ಬಿಡಲ್ಲ ನಿಮಗೆ. ಅದಕ್ಕೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ, ನಿಜವೇ. ಆದರೆ ನಮ್ಮ ದೇವಾಲಯಗಳು ಧರ್ಮದ ಕೇಂದ್ರಗಳು ಅಂತಂದರೆ ಬಹುಶಃ ನಮ್ಮ ಪ್ರಶ್ನೆಗಳು ಹುಟ್ಕೊಳ್ತವೆ. ಹಾಲು ಯಾಕೆ ವೇಸ್ಟ್ ಮಾಡ್ತೀವಿ, ತುಪ್ಪ ಯಾಕೆ ವೇಸ್ಟ್ ಮಾಡ್ತೀರಿ, ಮತ್ತು ದೇವರಿಗೆ ವಸ್ತ್ರ ಯಾಕೆ ಉಡಿಸ್ತೀರಿ? ಅಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಷ್ಟು ದುಡ್ಡನ್ನು ಬಡವರಿಗೆ ಹಂಚಿದರೆ ಬಹುಶಃ ಅವರವರ ತಿಳುವಳಿಕೆ ಅದು ಕರೆಕ್ಟ್ ಇದೆ, ಹೌದಲ್ವಾ ಅಂತ ನಮ್ಗೆ ಒಂದು ಸಲ ಅನ್ನಿಸಿದ್ರೆ, ನಿಧಾನಕ್ಕೆ ಸ್ವಲ್ಪ ಇಣುಕಿ ನೋಡಿ ನೀವು ಆ ಒಂದು ದೇವಸ್ಥಾನದಿಂದ ಎಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ ಅಂತ. ಈಗ ತಿರುಪತಿ ಶ್ರೀನಿವಾಸನ ತೆಗೆದುಕೊಳ್ಳೋಣ. ಆ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕ ಲಕ್ಷಾಂತರ ಜನ ಪ್ರತಿನಿತ್ಯ ಊಟ ಮಾಡ್ತಾ ಇದ್ದಾರೆ. ತುಂಬ ಸಾವಿರಾರು ಜನ ಹೂವು ವ್ಯಾಪಾರಿಗಳು ಬದುಕ್ತಾ ಇದ್ದಾರೆ. ಮತ್ತು ಆ ಹೂವು ಬೆಳೀತಕ್ಕಂಥ ರೈತರು ಬದುಕ್ತಾ ಇದ್ದಾರೆ. ಮತ್ತು ಆ ಹೂಗಳಿಗೆ ಗೊಬ್ಬರವನ್ನು ಅವಣಿಸ್ಕೊಡೋರು ಅವರು ಬದುಕ್ತಾ ಇದ್ದಾರೆ. ಇನ್ನು ಅದಕ್ಕೆ ನೀರು ಹಾಯಿಸ್ತಕ್ಕಂಥವನು ಅವನು ಬದುಕು ಕಟ್ಕೊಂಡಿದ್ದಾನೆ. ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ಹಣ್ಣು ಕಾಯಿ ಮಾರಾಟ ಮಾಡ್ತಕ್ಕಂಥದ್ದು. ಇನ್ನು ಅಲ್ಲಿರ್ತಕ್ಕಂತಹದ್ದು ಏನೆಲ್ಲ ಕೂಡ ಅಂಗಡಿ ಮುಗ್ಗಟ್ಟುಗಳಿದ್ದಾವೆ, ಅವರೆಲ್ಲರೂ ಕೂಡ ಒಂದೇ ಒಂದು ಮೌನವಾಗಿರ್ತಕ್ಕಂಥ ಕಲ್ಲು ರೀ ಅದು.
ಇನ್ನು ಬೇರೆದು ಆಮೇಲೆ ಮಾತಾಡೋಣ. ಆ ಕಲ್ಲು ಅಂತ ನಾವು ಲೆಕ್ಕಕ್ಕೆ ತಗೊಂಡ್ರೆ ಅಂಥ ತಿರುಪತಿ ಶ್ರೀನಿವಾಸನ ನೀವು ಕಲ್ಲು ಅಂತ ಪರಿಗಣಿಸಿದ್ದು, ಅಷ್ಟು ಕೋಟಿಗಳು ವ್ಯಯ ಅಂತ ಅನಿಸಿದ್ದಾದರೂ ಕೂಡ ಸಾವಿರಾರು ಜನ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಟ್ರಾವೆಲ್ನವ್ರು ಜೀವನ ಮಾಡ್ತಿದ್ದಾರೆ, ಎಷ್ಟು ಜನ ಟ್ರಾವೆಲ್ಸ್ನವ್ರು ಜೀವನ ಮಾಡ್ತಿದ್ದಾರೆ. ಇನ್ನು ಆರ್ಕಿಟೆಕ್ಚರ್ಗಳು ಇನ್ನು ತುಂಬ ಅದ್ಭುತವಾಗಿ ವರ್ಲ್ಡ್ ಫೇಮಸ್ ಆಗ್ತಕ್ಕಂತಹದ್ದು, ತುಂಬ ಅದ್ಭುತವಾಗಿರ್ತಕ್ಕಂಥ ವಿಸಿಟೆಡ್ ಪ್ಲೇಸ್ ಅಂತ ಕಾಣಿಸ್ಕೊಳ್ಳೋದಾದರೆ ಅದು ಅಯೋಧ್ಯ. ಅಂತಹ ಅಯೋಧ್ಯದಲ್ಲಿ ಎಷ್ಟು ಜನ ಇಂಜಿನಿಯರ್ಗಳು ಕೆಲಸ ಮಾಡ್ತಿದ್ದಾರೆ, ಎಷ್ಟು ಜನ ಆರ್ಕಿಟೆಕ್ಚರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ಜನ ಅಲ್ಲಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಭವ್ಯ ಬಂಗಲೆಗಳನ್ನು ಬಾಡಿಗೆ ಕೊಟ್ಕೊಳ್ತಾ ಹೋಟೆಲ್ನವರು ಕೂಡ ಜೀವನ ಮಾಡ್ತಿದ್ದಾರೆ. ಒಂದೇ ಒಂದು ರಾಮನ ಶಿಲಾ ವಿಗ್ರಹದಿಂದ ಒಳಗಡೆ ಹೋಗಿದ್ದಕ್ಕೆ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಜೀವನ ನಡೆಸ್ತಾರೆ. ಇದು ದೇವಸ್ಥಾನದ ತಾಕತ್ತು, ಇದು ದೇವಸ್ಥಾನದ ತಾಕತ್ತು. ಅದೇ ಯಾರೋ ಒಬ್ಬ ವಿದ್ಯಾವಂತ, ಯಾರೋ ಒಬ್ಬ ದೊಡ್ಡ ಮಟ್ಟದ ಉದ್ಯಮಿ, ಯಾರೋ ಒಬ್ಬ ದೊಡ್ಡ ಸಾಹುಕಾರ ಯಾರಿಗೂ ಉಪಯೋಗ ಆಗಿದೆ ಅಂತ ತೋರಿಸಿ, ಅವನ ಕುಟುಂಬಕ್ಕೆ ಬಿಟ್ಟರೆ ಎಲ್ಲಿ ಉಪಯೋಗ ಆಗಿದೆ ಅಂತ ತೋರಿಸಿ. ಆದರೆ ರಾಮ ಅನ್ನೋವನು ಲಕ್ಷಾಂತರ ಜನಕ್ಕೆ ಮೌನ ಊಟ ಕೊಡ್ತಾ ಇದ್ದಾನೆ. ಅದೇ ದೊಡ್ಡ ಮಟ್ಟದಲ್ಲಿ ಬೆಳೆದವ ಅವನ ಕುಟುಂಬ ಅವನದಷ್ಟೇ ಲಾಲನೆ ಪಾಲನೆ ಮಾಡ್ಕೊಳ್ತಾ ಇದ್ದಾನೆ. ನಿಮಗಾಗಲಿ ಬಡವರಿಗಾಗಲಿ ಮಾಡ್ತಾ ಇದ್ದೀನಿ. ಅವನ್ನ ಕೇಳಲ್ಲ, ಮಾಲ್ ಮಾಡ್ತಾ ಇದ್ದಾರಲ್ಲ ಅವನ್ನ ಕೇಳಲ್ಲ. ನೀವು ಇನ್ನೊಂದು ಮಾಲಲ್ಲಿ ಹೋಗ್ಬಿಟ್ಟು ನೀವು ಟಿಕೆಟ್ ತೊಗೊಳ್ತೀರಲ್ಲ ₹400, ಅಲ್ಲೂ ಕೂಡ ನಿಮ್ದು ಏನು ತಕರಾರು ಇಲ್ಲ. ಅಲ್ಲಿ ಅವ್ರು ಏನು ಕೊಡ್ತಾನೆ ಪಿಜ್ಜಾ ಬರ್ಗರ್, ಅಲ್ಲೂ ನೀವು ತಕರಾರು ಮಾಡಲ್ಲ. ಈ ಬಂಡಿ ಮೇಲೆ ತಳ್ಕೊಂಡು ಹೋಗ್ತಾನಲ್ಲ ಈ ಸೊಪ್ಪು ಹಣ್ಣು ಈ ತರಕಾರಿಗಳು, ಅವನ ಹತ್ರ ಹೋಗಿ ಓಹೋ ಎಂತಪ್ಪ ಇದು ₹50 ಹೇಳ್ತೀಯಾ, ₹20 ಕೊಡು ಅಂತ ಚೌಕಾಸಿ ಮಾಡ್ತೀರಿ ನೀವು. ಅದು ನಮ್ಮ ಜನ, ಅದು ನಮ್ಮ ಕರ್ಮ. ಎಂಥದ್ದಿದು, ಅಲ್ಲಿ ಹೋಗಿ 70ಕ್ಕೆ 80 ಎಕ್ಸ್ಟ್ರಾ ಕೊಡ್ತೀರಿ. 70ಕ್ಕೆ ಅದು ₹70 ಕೊಟ್ಟು ತಂದಿರ್ತಾನೆ, ಅವನದಕ್ಕೆ 80 ಆ್ಯಡ್ ಮಾಡ್ತಾನೆ. ಅಪ್ಪ ಅಷ್ಟು ನೀವು ಕೂಡಿ, ಯಾಕಂದರೆ ಅವಮಾನ ಆಗ್ಬಿಡುತ್ತೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಮುಂದುಗಡೆ. ಎಂಥ ಜನ ಗೊತ್ತಾ ನಾವು. ಹೀಗೆ ನಮ್ಮನ್ನು ನಾವು ತೊಡಸ್ಕೊಂಡ್ಬಿಟ್ಟಿದ್ದೀವಿ. ದೇವಾಲಯಗಳು ಅಂತಂದರೆ ಸಾರ್ವಜನಿಕ ಕೇಂದ್ರಗಳು, ದೇವಾಲಯಗಳು ಅಂತಂದರೆ ಧರ್ಮ ಕೇಂದ್ರಗಳು, ದೇವಾಲಯ ಅಂತಂದರೆ ಒಂದು ಮ್ಯಾಗ್ನೆಟಿಕ್ ಎನರ್ಜಿನ ಕೊಡ್ತಕ್ಕಂತಹ ಕೇಂದ್ರಗಳು, ಒಂದು ಕಾಸ್ಮಿಕ್ ಎನರ್ಜಿನ ಕೊಡ್ತಕ್ಕಂತಹ ಕೇಂದ್ರಗಳು. ವಿಶೇಷವಾಗಿ ಈ ಆಸ್ಪತ್ರೆಗೆ ನೀವು ಹೋಗ್ತೀರಿ, ಆಸ್ಪತ್ರೆಗಳು ಹೋದರೆ ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಮೇಲ್ನೋಟಕ್ಕೆ ನಿಮ್ಮ ದೇಹಕ್ಕೆ ಬಂದಿರತಕ್ಕಂಥ ರೋಗವನ್ನು ಅವು ವಾಸಿ ಮಾಡ್ತಾರೆ. ದೇವಸ್ಥಾನಗಳು ಮಾನಸಿಕವಾಗಿರ್ತಕ್ಕಂಥ ಕಾರ್ಯಗಳನ್ನ ವಾಸಿ ಮಾಡ್ತವೆ. ನೀವು ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಗೆ ಏನು ಗೊತ್ತಾಗುತ್ತಮ್ಮ, ಏನಂತ ನೀವು ಅಲ್ಲಿ ಫೀಲ್ ಆಗ್ತೀರಿ? ಅಂದ್ರೆ ಒಂದು ರೀತಿಯಾಗಿರೋ ಪಾಸಿಟಿವ್ ವೈಬ್ಸ್ ಇರುತ್ತೆ, ನಮಗೆ ಒಂದು ಫ್ರೆಶ್ ಫೀಲ್ ಆಗ್ತಾ ಇರುತ್ತೆ, ಕಾಮ್ ಆಗಿರುತ್ತೆ, ಎಲ್ಲೋ ಒಂದು ಕಡೆ ನೆಮ್ಮದಿ ಅನಿಸುತ್ತೆ. 2 ನಿಮಿಷ ಕೂಲ್ ಆಗಿತ್ತಪ್ಪ, ತುಂಬ ಚೆನ್ನಾಗಿ ನನ್ನ ಮನಸ್ಸು ಉಲ್ಲಾಸ ಆಯಿತು ಅಂತ ಅನಿಸ್ತಕ್ಕಂತಹ ಕೇಂದ್ರಗಳು ಯಾವುದಾಗಿತ್ತು ಅಂತಂದರೆ, ಮಾನಸಿಕವಾಗಿ ನೀವೇನಾದರೂ ನೊಂದಿದ್ದರೆ ದೇವಾಲಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಸಮಾಧಾನ. ಈಗ ಟೂರಿಸಂ ಮಾಡ್ತಾರಲ್ಲ, ಎಂತಹ ಟೂರಿಸಂ ಪ್ಲೇಸ್ಗೆ ಹೋದ್ರು ಕೂಡ ಟೂರು ಟ್ರಿಪ್ ಅಂತ ಏನಾರು ಆಗ್ತಿರಂತ ತೀರ್ಥಕ್ಷೇತ್ರಗಳಿಗೆ ದೊಡ್ಡ ದೊಡ್ಡ ಹೆಸರುವಾಸಿ ಇರ್ತಕ್ಕಂತಹ ನೀವು ದೇವಸ್ಥಾನಗಳಿಗೆ ಹೋದರೂ ಕೂಡ ಸೈನ್ಸ್ ಮಾತಾಡ್ತಕ್ಕಂಥದ್ದು. ಅಲ್ಲೊಂದು ಎನರ್ಜಿ ಇದೆ. ಆ ವಿಂಡ್ ಟವರ್, ಸೆಲ್ ಟವರ್, ಎಲೆಕ್ಟ್ರಿಕ್ ಟವರ್, ಇದರ ಮುಖಾಂತರ ಲೋ ವೋಲ್ಟೇಜ್ ಫ್ಯಾಕ್ಟ್ರಿಗಳಿಗೆ ಹೈ ವೋಲ್ಟೇಜ್ ಮನೆಗಳಿಗೆ ಹೋದ ಹಾಗೆ ಇಲ್ಲಿ ಭಗವಂತನಲ್ಲೂ ಕೂಡ ಆ ವೋಲ್ಟೇಜ್ ಇದೆ. ಆ ಧ್ವಜಸ್ತಂಭದ ಮುಖಾಂತರ ಧ್ವಜಪುಟಕ್ಕೆ, ಆ ಧ್ವಜಪಟದಿಂದ ಅಲ್ಲಿರ್ತಕ್ಕಂಥ ಆವಿರ್ಭಾವ ಕಲ್ಲುಗಳಿಗೆ, ಅಲ್ಲಿಂದ ನಾವು ಮನೆಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ತೀವಲ್ಲ ಕರೆಂಟನ್ನು, UPS, ಹಾಗೆ ಆ ಶಕ್ತಿ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ ಆ ಕಲ್ಲಲ್ಲಿ. ಇದೊಂದು ಪ್ರೋಟ್ರಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಅದೇ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಇನ್ನು ನಾನು ಪೂರ್ತಿ ಪ್ರತಿಷ್ಠಾಪನೆ ಬಿಚ್ಚಿಡಬೇಕಾಗತ್ತೆ. ಅಂತಹ ಶಕ್ತಿ ಇರ್ತಕ್ಕಂಥದ್ದು, ನಮಗೇನು ಬೇಕೋ ಅದನ್ನು ಪಡೆದುಕೊಳ್ಳತಕ್ಕಂಥ ಶಕ್ತಿ ಇರುವಂಥದ್ದು ದೇಗುಲಗಳ ದೇವ ಮಂದಿರಗಳಲ್ಲಿ. ಯಾರು ಪ್ರತಿನಿತ್ಯ ದೇವರಿಗೆ ಅಂಟಿಕೊಂಡಿರ್ತಾನೋ, ಪ್ರತಿನಿತ್ಯ ದೇವರ ಸೇವೆಯಲ್ಲೇ ನಿರತನಾಗಿರ್ತಾನೋ, ಪ್ರತಿನಿತ್ಯ ಭಗವಂತನ ಧ್ಯಾನದಲ್ಲಿ ನಿರತನಾಗಿರ್ತಾನೋ ಅವನಿಗೆ ಅಷ್ಟೇ ಇದು ಗೊತ್ತಾಗುತ್ತೆ. MBBS ಓದೋನಿಗೆ ಗೊತ್ತಾಗುತ್ತೆ ಇದು MBBS ಅಂತ. ಸುಮ್ಮನೆ ಇದ್ದವನಿಗೆ ಹರಟೆ ಹೊಡೆಯುವವನಿಗೆ ಅದು MBBS ಬಗ್ಗೆ ಗೊತ್ತಿರಲ್ಲ. ಅದಕ್ಕಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ಪೂಜಾ ವಿಧಾನ, ಜಪದ ವಿಧಾನ, ಅರ್ಚನೆ ವಿಧಾನ, ಯಜ್ಞದ ವಿಧಾನ, ಅಭಿಷೇಕದ ವಿಧಾನ, ಈ ವಿಧಿವಿಧಾನಗಳ ಒಂದು ಸಬ್ಜೆಕ್ಟ್, ಒಂದು ಕೋರ್ಸ್, ಅದು ಕೂಡ ಒಂದು ಯೂನಿವರ್ಸಿಟಿ ಇದೆ, ಸುಮ್ಮನೆ ಅಲ್ಲ. ಅಂಥದ್ದಕ್ಕೆ ಆ ಯೂನಿವರ್ಸಿಟಿಲಿ ಆ ಎಕ್ಸಾಮ್ ಬರೆದ್ರೆ ಆಗಮ ಪ್ರವರ, ಆಗಮ ಪ್ರವೀಣ, ಆಗಮ ವಿದ್ವತ್ ಅಂತ ಬರೆದ್ರೆ ಅವನಿಗೆ ಆ ಎನರ್ಜಿ ಬಗ್ಗೆ ತಿಳಿಯಪಡಿಸ್ಬೋದು. ಸಾಮಾನ್ಯ ಜನಕ್ಕೆ ತಿಳಿಸೋಕ್ಕಾಗಲ್ಲ. ಇದೇ ಪ್ರಶ್ನೆ ಮಾಡ್ತಾರೆ, ಈ ಥರದ್ದೇ ಮಾಡ್ತಾರೆ. ಆದರೆ ದೊಡ್ಡದು ಅಂತ ಮಾಡ್ತಾರಲ್ಲ, ಅಲ್ಲಿ ನಿಮ್ಮ ಪ್ರಶ್ನೆಗಳೇ ಬರಲ್ಲ, ಅವನು 2 ಬಿಟ್ಟು ಕಳಿಸ್ತಾನೆ. ದೇವಾಲಯ ಅಂತ ಬಂದರೆ ಮೌನವಾಗಿರ್ತಾರಲ್ಲ, ಅದಕ್ಕೆ ನೀವು ಈ ರೀತಿ ಕೆಣಕ್ತಿರ್ತೀರಿ. ಆದರೆ ನೀವೇನಾದರೂ ಪಡ್ಕೋಬೇಕು ಅಂತ ಇದ್ದರೆ ಮಾತ್ರ, ಬದುಕನ್ನು ಕಟ್ಕೊಳ್ಬೇಕು ಅಂತಿದ್ದರೆ, ನೀವು ಧರ್ಮಸ್ಥಳದ ಸುತ್ತಮುತ್ತ ಅಂಗಡಿಗಳು ನೋಡ್ತೀರಲ್ಲ, ಎಷ್ಟು ಜನ ಜೀವನ ಮಾಡ್ತಿದ್ದಾರೆ. ಒಂದು ಲಿಂಗ ಒಳಗಡೆ ಕೂತಿದೆಯಪ್ಪ, ಅಷ್ಟಕ್ಕೆ ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ. ಲೀಸ್ಟ್ ಹೇಳ್ತಾ ಹೋದರೆ ಆ ಲೀಸ್ಟು ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ, ಅಷ್ಟು ಜನ ಜೀವನ ಮಾಡ್ತಿರ್ತಾರೆ. ಅದು ಯಾತ್ರಾ ಸ್ಥಳದ ಮಹಿಮೆ ಆಗಿರುತ್ತೆ, ಅಲ್ಲಿರ್ತಕ್ಕಂತಹ ಭಗವಂತನ ಶಕ್ತಿ ಆಗಿರುತ್ತೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಇನ್ನು ಮುಂದೆ ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ಆ ಆಲೋಚನೆ ಬರಬಾರ್ದು. ಆ ರೀತಿ ನಮಗೆ ಉದಾಹರಣೆ ಸಮೇತ ನೀವು ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಂದು ಸಲ ನಾವು ಆ ಥರ ಥಾಟ್ ಕೂಡ ನಮ್ಮ ತಲೆಯಲ್ಲಿ ಬರಬಾರ್ದು ಅಂತ
ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಷ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮಗೆ ಗುರುಗಳು ಈ ವಿಡಿಯೋ ಮುಖಾಂತರ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.